ನ್ಯಾಷನಲ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಟೆಂಗಳಿ ಗ್ರಾಮದಲ್ಲಿ ಶ್ರೀ ಅಂಡಗಿ ಪ್ರತಿಷ್ಠಾನದ ವತಿಯಿಂದ ಜ್ಯೇಷ್ಠ ಸಮಾಜ ಸೇವಕ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶ್ರೀ ಲಿಂಗೈಕ್ಯ ಶಿವಶರಣಪ್ಪ ಅಂಡಗಿರವರ ಪುಣ್ಯಸ್ಮರಣೆ ಕಾರ್ಯಕ್ರಮದ ಪ್ರಯುಕ್ತ ದೇಹಾಂಗದಾನ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಾವಿನ ನಂತರ ದೇವರು ನೀಡಿದ ಈ ದೇಹವನ್ನು ನಾಶಪಡಿಸದೆ ಸತ್ಕರ್ಮಕ್ಕೆ ದಾನ ನೀಡಬೇಕು, ದೇಹಾಂಗ ದಾನ ಮಾಡಬೇಕು ಎಂದು ರಾಷ್ಟ್ರೀಯ ದೇಹಾಂಗ ದಾನ ಜಾಗೃತಿ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಶಿವಾನಂದ ಹೂಗಾರ್ ತಿಳಿಸಿದರು. ಇದಕ್ಕೆ ಪೂರಕ ವಚನವನ್ನುಲ್ಲೇಖಿಸಿ ಮಾತನಾಡಿದ ಅವರು, ಸತ್ತ ಶವವ ಪಲ್ಲಕ್ಕಿಯಲ್ಲಿಟ್ಟು ಮೆರೆಸಿದರೇನು ಸಾಂಬ ಶಿವನಾಗಬಲ್ಲದೆ, ಗವಿ ಮಾಡಿ ಗುಡಿ ಕಟ್ಟಿ ಹೂಳಿಟ್ಟರೇನು ಮಹಾದೇವನಾಗಬಲ್ಲದೆ, ಚಿತೆಯಲ್ಲಿಟ್ಟು ಸುಟ್ಟು ಬೂದಿ ಮಾಡಿ ಗಂಗಾ ನದಿಯಲ್ಲಿ ಹರಿಬಿಟ್ಟರೇನು ವೈಕುಂಠ ಸೇರಬಲ್ಲದೆ, ಸತ್ಪಾತ್ರಕ್ಕೆ ಶವವ ನೀಡಿ ದುಡೆ ಕಾಯಕ್ಕೆ ಕೈಲಾಸ ಪ್ರಾಪ್ತಿ ಕಾಣ ಕಾಯಕ ಯೋಗಿ ಪುಷ್ಪದ ಸೋಮಯ್ಯ ಎಂಬ ವಚನವನ್ನು ಉಲ್ಲೇಖಿಸಿ ಈ ದೇಹವನ್ನು ದೇಹದಾನ, ನೇತ್ರದಾನ, ಅಂಗಾಂಗ ದಾನದ ಮೂಲಕ ಹಲವರ ಬಾಳಿಗೆ ಬೆಳಕನ್ನು ನೀಡುವ ಪುಣ್ಯ ಕಾರ್ಯದಲ್ಲಿ ಸಾರ್ಥಕಗೊಳಿಸಬೇಕೆಂದು ಈ ಮೂಲಕ ತಿಳಿಸಿದರು. ಕಾರ್ಯಕ್ರಮವನ್ನು ಟೆಂಗಳಿಯ ಅಂಡಗಿ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಲಾಗಿತ್ತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾದ ಅಂಡಗಿ ಪ್ರತಿಷ್ಠಾನದ ಶ್ರೀ ಶಿವರಾಜ್ ಅಂಡಗಿ ಕಾರ್ಯಕ್ರಮ ಸಂಯೋಜನೆ ನೆರವೇರಿಸಿದರು. ನಮ್ಮ ಪ್ರಾಕ್ಟೀಸಿನ ಜೊತೆಗೆ ನಾವು ಇನ್ನೊಬ್ಬರಲ್ಲಿ ಇದು ಜಾಗೃತಿ ಮೂಡಿಸುವಂಥ ಒಂದು ಕೆಲಸ ಮಾಡ್ಲಿಕ್ಕತ್ತೀವಿ ಅಷ್ಟೇ. ಇದು ನಮ್ಮ ತಂದೆಯವರು ಸ್ವಾತಂತ್ರ್ಯ ಹೋರಾಟಗಾರರು, ಸ್ವಾಮಿ ರಮಾನಂದ ತೀರ್ಥರ ಜೊತೆಗೂಡಿ ಅದು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ ಕಾರಣ ಅವರು ಲಾತೂರಿನಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಮುಂದೆ ಅವರು 1900 ಮೊನ್ನೆ 2012ರಲ್ಲಿ ಅವರು ಲಿಂಗೈಕ್ಯ ಆದಾಗ ನಾವು ಅವರ ನೇತ್ರಗಳನ್ನು ಬಸವೇಶ್ವರ ಐ ಬ್ಯಾಂಕಿಗೆ ಕೊಟ್ಟಿವಿ. ಆಮೇಲೆ ದೇಹವನ್ನು MR ಮೆಡಿಕಲ್ ಕಾಲೇಜಿಗೆ ಕೊಟ್ಟಿವಿ, ಮಾದೇವ ಪರಾಂಪುರ ಮೆಡಿಕಲ್ ಕಾಲೇಜಿಗೆ. ಅವ್ರ ನಂತರ ಅವ್ರು ಕಟ್ಟಿದ ಸಂಸ್ಥೆಯನ್ನು ನಾವು ಮುಂದುವರ್ಸ್ಕೊಂಡು ಹೊಂಟೀವಿ ಅಷ್ಟೇ. ಇದು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಯಾರು ಇಷ್ಟೇ ನಾವೇನು ಹೇಳ್ತೀವಿ, ಯಾರು ಎಲ್ಲೇ ಸಾಯಲೇಕ ನಮಗೊಂದು ಫೋನ್ ಮಾಡಿರಿ, ಈಗ ಬರ್ತೀವಿ, ನೀವು 6 ತಾಸಿನ ನಂತರ ಕೊಡ್ತೀನಿ ಅಂದರೂ ಸರಿ, ಬಾಗಿಲು ದಾಟಿಸಿ ಕೊಡ್ತೀನಿ ಅಂದರೂ ಸರಿ, ಅದು ಊರು ದಾಟಿಸಿ ಕೊಡ್ತೀನಿ ಅಂದರೂ ಸರಿ, ಬೇಡ ಸ್ಮಶಾನಕ್ಕೆ ಬಂದಿಂದ್ರು ಅಂದರೂ ನಿಲ್ತೀವಿ. ಅವಾಗೆಲ್ಲ ಒಂದು ಅವಾಗ್ನಾಗ ಒಯ್ಬೇಕಂತ ನಮ್ಮ ಹೂಗಾಸರು ಮಹಾಶಿವರಾತ್ರಿ ಅಂಗವಾಗಿ ವಿದ್ಯಾನಗರ ವೆಲ್ಫೇರ್ ಸೊಸೈಟಿ ಆಶ್ರಯದಲ್ಲಿರುವಂಥ ಈ ಒಂದು ದೇಹಾಂಗದಾನ ಜಾಗೃತಿ ಕುರಿತು ಭಾಳ ಅಚ್ಚುಕಟ್ಟಾಗಿ ಮಾತಾಡಿ ಇಲ್ಲೂ ಭಾಳ ವಿಷಯ ಕಟ್ ಮಾಡಿದವರು. ಯಾಕಂದ್ರೆ ನಾನು ಹೇಳಿದ್ದೀನಿ ಎಲ್ಲ ಆಲ್ರೆಡಿ ಪ್ರಸಾದ್ ತೊಗೊಂಡು ಹೋಗ್ಯಾರ, ಯಾರು ಇಲ್ಲ ಅಂತೇಳಿ, ಹಾಗಾಗಿ ಸಂಕ್ಷಿಪ್ತದಲ್ಲಿ ಮಾಡಿದ್ದಾರೆ. ಇದು ಭಾಳ ಉದ್ದೇಶ, ಭಾಳ ಒಳ್ಳೆ ಉದ್ದೇಶ ಅಲ್ವಾ. ಇದು ಯಾಕೆ ದಾನ ಮಾಡಬೇಕು, ದಾನ ಮಾಡಲಿಂತ ಏನು ಪುಣ್ಯ ಬರ್ತದೆ, ಈಗ ನಾವು ಮಾಡೋದಂತ ಏನು ಬರ್ತದೆ, ಮತ್ತು ದೇಹ ದಾನ ಮಾಡೋದ್ರಿಂದ ಈಗ ಮೆಡಿಕಲ್ ಓದ್ತಕ್ಕಂಥ ವಿದ್ಯಾರ್ಥಿಗಳು ಯಾವ ರೀತಿ ಜ್ಞಾನ ದಾಸೋಹ ಮಾಡಬೇಕು ಅನ್ನೋದು ಭಾಳಷ್ಟು ವಿಚಾರಗಳು ಅದಾವ. ಆ ವಿಚಾರ ಮುಂದಿನ ದಿನಗಳಲ್ಲಿ ಮತ್ತೆ ಅವಕಾಶ ಬಂದಾಗ ಯಾವ ಕಾರ್ಯಕ್ರಮಗಳು ಬಳಸೋಣ ಅಂತ ಹೇಳಿ ಈ ಕಾರ್ಯಕ್ರಮದ ಇನ್ನೋರ್ವ ನಮ್ಮ ಊರಿನ ಒಂದು ಸಂಬಂಧಗಳ ಕುಟುಂಬದ ವ್ಯಕ್ತಿಗಳು ಮತ್ತು ನಮ್ಮ ದೇಶದ ಮಹಾಶ್ರೇಷ್ಠ ವಿಜ್ಞಾನಿಗಳು, ಕನ್ನಡಕ್ಕೆ ಕಂಪ್ಯೂಟರ್ಗೆ ಕನ್ನಡ ಸಾಫ್ಟ್ವೇರ್ ಕೊಟ್ಟಿರ್ತಕ್ಕಂಥ ಕ್ರೆಡಿಗೆ ಒಂದು ಕೇಸಿಗೆ ಸೀಮಿತವಾಗಿರುವಂಥ ಮಾನ್ಯ BA ಪಾಟೀಲ್ರು, ಇವರು ಮಾಗಾವದವರವರು, ಅವರು ಮುತ್ತೆಯವರು ಸ್ವತಂತ್ರ ಹೋರಾಟಗಾರರು, ಅನೇಕ ಸಾಧನೆಗಳು ಮಾಡಿರ್ತಕ್ಕಂಥವ್ರು. ಮೊನ್ನೆ ದೆಹಲಿಯಲ್ಲಿ ಅವ್ರ ಮುತ್ತೆನ ಪುಣ್ಯ ಸ್ಮರಣೆಗೆ ದೆಹಲಿಯಿಂದ ಸುಮಾರು 56 ಸೈನಿಕರು, ಅದರೊಳಗೆ 5-6 ಜನ ಈಗ ಪ್ರೆಸೆಂಟ್ ಇರ್ತಕ್ಕಂಥ ಒಂದು ಮಿಲಿಟರಿಯಲ್ಲಿ ಇರ್ತಕ್ಕಂಥ ದೊಡ್ಡ ಆಫೀಸರ್ ಕಳಿಸಿ 55 ಜನ ಕಳಿಸಿ ಗುಲ್ಬರ್ಗದಲ್ಲಿ ಮಾಡಿ ಇಡೀ ಭಾರತ ದೇಶದ ಎಲ್ಲ ರಾಜ್ಯಗಳಿಂದಲೂ ಅಲ್ಲಿ ಬಂದಿರತಕ್ಕಂಥ ಸೈನಿಕರು ಬಂದು ಅನೇಕ ಕೊಡುಗೆ ಕೊಟ್ಟಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರು. 1-2 ನಿಮಿಷ ತಮ್ಮ ಮನಸ್ಸಿಗೆ ವ್ಯಕ್ತಪಡಿಸ್ಬೇಕಂತ ವಿನಂತಿಸ್ಕೊಳ್ತೇನೆ. ಮತ್ತು ವಿಶೇಷವಾಗಿ ಇವರು ನಮ್ಮ ಟೆಂಗಳಿ ಮತ್ತು ಯಾವುದು ನಿಲ್ಲಳಿ ಈ ಒಂದು 5-6 ಊರು ಗೌಡ್ರಿಗೆ ಸಂಬಂಧ ಅದ. ನಂಬಲ್ಲಿ ಶಿವರಾಗೌಡ್ರ ಪಾಟೀಲ್ ಏನು ಸುಮಾರು ವರ್ಷಗಳ ಹಿಂದೆ ಹುಲಿ ಜೊತೆ ವೀರಾವೇಶದಿಂದ ಹುಲಿ ಜೊತೆ ಹೋರಾಡಿ ಆ ಹುಲಿಯನ್ನು ಹೊರಗೆ ಓಡಾಡಿಸಿರ್ತಕ್ಕಂಥ ಅವರ ಕುಟುಂಬದ ಕುಡಿ ಇವರು ಕೂಡ ಇಂಥ ಒಂದು ಬಂದಿದ್ದಾರೆ. ದಯವಿಟ್ಟು ಅವರು ಕೂಡ ಒಂದು 2 ನಿಮಿಷ ವ್ಯಕ್ತಪಡಿಸ್ಕೊಂಡು ಲಿಂಗೈಕ್ಯ ಶಿವಶರಣಪ್ಪ ಅವ್ರಿಗೆ ನಮಸ್ಕರಿಸಿ, ಶಿವರಾಜ್ ಅಂಗಡಿ ಅವರಿಗೆಲ್ಲ ಭಾಳ ಖುಷಿ ಆಯ್ತು ರೀ. ನಾನು 40 ವರ್ಷ ಹಿಂದೆ ಬಂದಿದ್ದೆ, ಹಳ್ಳದಾಗಿತ್ತು, ನೀರಿತ್ತು. ಆಮ್ಯಾಗ ನಾನು ನೀರಲ್ಲಿ ಕೊಡ್ರಿ
ಸಣ್ಣ ಗೌಡ್ರು ಮೊಮ್ಮಗ ಆಮೇಲೆ ಶಿವರಾವ್ ಗೌಡ್ರು, ಆಮೇಲೆ ಪರ್ವತ ಗೌಡ್ರು ನಮ್ಗೆ ನಾವು ದೊಡ್ಡವರು. ಸಾಲಿ ಸ್ಪಿತ್ ಅಂದ್ರೆ ಇಲ್ಲೇ ಇರ್ತಿಲ್ಲ. ಆಮೇಲೆ ಅಲ್ಲಿ ಒಂದು ಗುಡಿ ಇದಾರೆ ಸರ್, ಎಲ್ಲ ಹೋಗ್ತೀವಿ. ಹಾಂ, ಮುಂಜಾನೆ ಸಂಜೆ